ನಮಸ್ಕಾರ. ಹೊಸದಾಗಿ ಪರಿಚಯ ಮಾಡಿಕೊಡೋದೇನೂ ಇಲ್ಲ, ಹಾಗಾಗಿ ನಾನು ನೇರವಾಗಿ ಪ್ರಶ್ನೆಗಳಿಗೆ ಬರ್ತೀನಿ. ವೃತ್ತಿ ಇನ್ಕಮ್ ಟ್ಯಾಕ್ಸು, ಭಾರೀ ಲೆಕ್ಕಾಚಾರದ ಡಿಪಾರ್ಟ್ಮೆಂಟು, ನಟನೆ, ಭಾಷಣ, ಇಷ್ಟರ ನಡುವೆ ಸಾಹಿತ್ಯ ಎಲ್ಲಿಂದ ಬಂತು? ವೃತ್ತಿ ಆದಾಯ ತೆರಿಗೆ ಹೌದು, ಆದರೆ ಪ್ರವೃತ್ತಿಯಾಗಿ ಪುಸ್ತಕ ಓದುವುದು ಪ್ರವೃತ್ತಿಯಾಗಿತ್ತು. ಪ್ರಾಯಶಃ ಓದುವುದು ಪ್ರವೃತ್ತಿಯಾದದ್ದರಿಂದ ಅದರಿಂದ ಬಂದದ್ದು ನಂತರ ಬರಹ ಅಂತ ಕಾಣುತ್ತೆ. ಮತ್ತು ಎರಡನೇದು, ನೀವು ಯಾವುದೋ ಲೆಕ್ಕಾಚಾರದ್ದು ಅಂದರೆ ಅದು ಆದಾಯ ತೆರಿಗೆ ತಪ್ಪು ಲೆಕ್ಕಾಚಾರದ ಇಲಾಖೆ. ಸರಿ ಹುಡುಕೋಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಸಾಹಿತ್ಯ ಸಿಕ್ತು. ನಮ್ಮಲ್ಲಿ ಸಾಹಿತ್ಯನ ಕಥೆಯನ್ನು ಬಿಡ್ತಾರೆ. ಅದ್ಯಾರೋ ಸರ್ಟಿಫೈ ಮಾಡಿದರೆ ಅಕೌಂಟ್ಸು ಅದನ್ನು ಸತ್ಯ ಅಂತಾರೆ. ಆ್ಯಕ್ಚುಲಾಗಿ ಅದು ಕಥೆ, ಇಲ್ಲಿ ಕಥೆ ಇಲ್ಲ, ಇಲ್ಲಿ ಬದುಕಿದೆ ಇಲ್ಲಿ. ಹಾಗಾಗಿ ನನಗೆ ಹೇಳ್ತೀನಿ, ನಾವು ಜನರಲಾಗಿ ಮಾತಾಡ್ತಾ ಕತೆ ಹೊಡಿಬೇಡ ಅಂತ ಯಾಕೆ ಹೇಳ್ತೀವಿ ಹೇಳಿ? ಸುಳ್ಳು ಹೇಳಬೇಡ ಅನ್ನೋದಕ್ಕಲ್ವ. ಅದಕ್ಕೆ ಕತೆ ಬರೆದ್ರೆ ಸುಳ್ಳಲ್ಲ ಅದು. ಪ್ರಾಯಶಃ ಹವ್ಯಾಸ ಓದುಗನಾಗಿ ಇದ್ದದ್ದರಿಂದ ಮತ್ತು ನಾಟಕದ ನಂಟು ಇದ್ದದ್ದರಿಂದ ಸರ್ವಿಸ್ ಮಾಡಿದ್ದು ಆದಾಯ ತೆರಿಗೆ ಆದದ್ರಿಂದ ಮನಸ್ಸಿಗೆ ಬಹಳ ಕ್ಲೇಶಕರವಾದಂತಹ ಸಾಕಷ್ಟು ಸನ್ನಿವೇಶಗಳನ್ನು ಅನುಭವಿಸಬೇಕಾಗಿ ಬಂದಿತ್ತು. ಎಲ್ಲಿಯೋ ಒಂದು ಕಡೆ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಇಲಾಖೆಯಲ್ಲಿ ಕೂತು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಹೊಟ್ಟೆಪಾಡ ಯಾವುದೋ ಒಂದು ವೃತ್ತಿಗೆ ಸೇರ್ಕೊಂಡಿರ್ತೀವಿ. ಹಾಗಾಗಿ ನಮ್ಮನ್ನು ನಾವು ಹೇಳಿಕೊಳ್ಳೋದಕ್ಕೆ ನಾಟಕಕ್ಕೆ ಬಂದಿದ್ದು. ಯಾರ ಮೇಲೆ ಕೋಪ ಇರುತ್ತೆ, ಬೈಬೇಕು, ಬೈದರೆ ಇಲಾಖೆ ತಡ್ಕೊಳ್ಳಲ್ಲ. ಸ್ಟೇಜ್ ಮೇಲೆ ಬಂದು ಪಾತ್ರದಲ್ಲಿ ಯಾರನ್ನು ಬೈದು ಹೋಗಿರ್ತಿದ್ದೆ. ಪ್ರಾಯಶಃ ದಟ್ ವಾಸ್ ದ ವೆಂಟ್ ಅಂತ ಕಾಣುತ್ತದು. ಅಂದರೆ ನಮ್ಮ ಆಕ್ರೋಶಗಳನ್ನು ತೋರಿಸೋದಕ್ಕೆ ಯಾವುದೋ ಒಂದು ವೇದಿಕೆ ಬೇಕಾದಾಗ ನಾಟಕಕ್ಕೆ ಬಂದಿದ್ದು. ಅದರ ಎಕ್ಸ್ಟೆಂಡೆಡ್ ಆಗಿ ಸಾಹಿತ್ಯ ಬಂದದ್ದು ಅಷ್ಟೇನೇನೆ ಅಂತ. ನೀವು ನಾಟಕಗಳು ಮೊದಲು ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಸಾಹಿತಿ ಅಂತ ಇಲ್ಲಿ ಚರ್ಚೆಗೆ ಕರೆಯೋದ್ರ ಬಗ್ಗೆನೇ ನನಗೆ ಅಬ್ಜೆಕ್ಷನ್ ಇದೆ. ಯಾಕಂತಂದರೆ ನಾನು ನನ್ನನ್ನು ವ್ಯಕ್ತಪಡಿಸ್ಕೊಳ್ಳೋಕೆ ಬರದೆ, ಹಾಗಂತ ನೀವು ಸಾಹಿತಿ ಅಂತ ಗುರುತಿಸಿ ಆ ಮಟ್ಟದಲ್ಲಿಟ್ಟು ಪ್ರಶ್ನೆ ಕೇಳಬೇಡಿ ದಯವಿಟ್ಟು. ಸ್ವಲ್ಪ ಸುಧಾರಿಸ್ಕೊಳ್ಳೋತಾ ಇರೋದು ಕೇಳಿ ನನಗೆ ಬಿಡಿ ಅಂತ ನಾನು ಹೇಳ್ಕೋತೀನಿ ಅಷ್ಟೇನೆ ಅಂತ. ನೀವು ನಾಟಕಗಳು ಅಂದ ತಕ್ಷಣ ಒಂದು ವಿಷಯ ನೆನಪಾಯಿತು. ಸೇತುರಾಮ್ ಕಥೆಗಳು ಕೂಡ ನಾಟಕಗಳಿದ್ದ ಹಾಗೆ ಇರ್ತವೆ. ಪಾತ್ರದಲ್ಲಿ ಕಥೆಯಲ್ಲಿ ವಿಸ್ತಾರ ಇದ್ದರೂ ದನಿ ಒಂದೇ ಇರುತ್ತೆ. ಸೇತುರಾಮ್ಗೆ ಬೇರೆ ರೀತಿಯ ಎಕ್ಸ್ಪ್ರೆಷನ್ ಇಷ್ಟ ಇಲ್ವಾ, ಅಥವಾ ತನ್ನದೇ ಒಂದು ಚಾಪು ಮೂಡಿಸ್ಬೇಕು ಅನ್ನೋ ಒಂದು ಇಲ್ಲಿ ಸಾಕಷ್ಟು ಜನ ಓದೋರಿದ್ದೀರಿ. ಆತರ ಹೆಸರು ಹೇಳುವ ನಿಮಗೆ ಪುಸ್ತಕ ಕೊಟ್ಟರು ಕೂಡ 2 ಪೇಜ್ ಓದಿದ ನಂತರ ಇಂಥವ್ರು ಆತರ ಇರ್ಬೋದು ಅಂತ ಗೊತ್ತಾಗತ್ತಾ ಇಲ್ವಾ? ಗೊತ್ತಾಗತ್ತಲ್ವ? ಅಲ್ಲಿಗೆ ಪ್ರತಿಯೊಬ್ಬ ಆಥರ್ಗೂ ಅವರದೇ ಆದ ಒಂದು ಪ್ಯಾಟ್ರನ್ ಇರುತ್ತೆ. ಪ್ಯಾಟರ್ನ್ ಇರುತ್ತೆ ಅಂದರೆ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಇರಬೇಕಾದ್ರೆ ಸಹಜ ಅಲ್ವಾ? ಹಾಗಿದ್ದಾಗ ಏನಾಗುತ್ತೆ, ನನ್ನ ಬರಹದಲ್ಲ ಒಂದು ಪ್ಯಾಟ್ರನ್ ಇರ್ಬೋದು. ಮತ್ತು ಎರಡನೇದು, ವಿವರಗಳಿಲ್ಲ ಅನ್ನೋದು ನಾನು ಬರೆದ ಕಥೆಗಳ ಬಗ್ಗೆ ಬಂದದ್ದು. ವಿವರಗಳಿಲ್ಲ ಅಂದರೆ ಘಟನೆಯ ವಿವರಗಳಿಲ್ಲ ಅಂತಲ್ಲ. ಪಾತ್ರ ಅದು ಪ್ಯಾಂಟ್ ಹಾಕೊಂಡಿದೆಯಾ, ಶರ್ಟ್ ಹಾಕೊಂಡಿದೆಯಾ, ಸಲ್ವಾರ್ ಕಮೀಸ ಸೀರೆನ, ಯಾವ ಬಣ್ಣದ್ದು, ತಲೆ ಹಿಂದಕ್ಕೆ ಬಾಚಿದಾರ, ಬಾಬ್ ಕಟ್ಟ, ಈ ಥರದ ಯಾವ ವಿವರವೂ ನನ್ನ ಕಥೆಗಳಲ್ಲಿ ಇಲ್ಲ. ಯಾರೋ ನನ್ನನ್ನು ಕೇಳಿದ್ದಿದೆ, ಯಾಕೆ ಇದನ್ನೆಲ್ಲ ಯಾಕೆ ಬರೆಯಲ್ಲ ಅಂತ. ಪ್ರಾಯಶಃ ನಾನು ಬರೀ ಮನುಷ್ಯರನ್ನು ಗಮನಿಸಬೇಕಾದ್ರೆ ಅವರ ಮನಸ್ಥಿತಿಯನ್ನೇ ಜಾಸ್ತಿ ಗಮನಿಸಿದೆ ಅಂತ ಕಾಣುತ್ತೆ. ಬಾಹ್ಯದ ಆಕಾರ ನನ್ನ ಗಮನಕ್ಕೆ ಬಂದೇ ಇಲ್ಲ. ನನ್ನ ತಲೆಯಲ್ಲಿ ರಿಜಿಸ್ಟರ್ ಆದದ್ದು, ಈ ಮನುಷ್ಯ ಈ ಮಾತಾಡಬೇಕಾದ್ರೆ ತಲೆಯಲ್ಲಿ ಏನು ಓಡ್ತಾ ಇರ್ಬೋದು ಅನ್ನೋದು ರಿಜಿಸ್ಟರ್ ಆಗಿ ಪ್ರಾಯಶಃ ನಾನು ಅದರ ಬಗ್ಗೆ ಬರೀತಾ ಕೂತೆ. ಸುಮಾರು ಜನ ನನಗೆ ಹೇಳಿದ್ದಾರೆ, ಅಂದರೆ ನಿಮ್ಮ ಕಥೆನ ಹಾಗೆ ಸ್ಟೇಜಿಗೆ ತಂದುಬಿಡ್ಬೋದು ಅಂತ. ನಾನು ಅವ್ರಿಗೆ ಅಂದೆ, ಟ್ರೈ ಮಾಡಿ ನೋಡಿ ಅಂತ. ಆಗಲ್ಲ. ಯಾಕೆ ಗೊತ್ತಾ, ನಾಟಕನೂ ಬರೆದಿದ್ದೇನೆ ನಾನು 7 ನಾಟಕ ಬರೆದಿದ್ದೀನಿ, 4 ಪಬ್ಲಿಷ್ ಆಗಿದೆ, 7 ಪ್ರದರ್ಶನಗಳಾಗಿದೆ. ಈ ಕಥೆ ನಾಟಕವೇ ಆಗೋದಿದ್ರೆ ನಾನು ನಾಟಕನೇ ಮಾಡಿರ್ತಿದ್ದೆ. ಯಾಕಂದರೆ ನಾಟಕ ನನ್ನ ಮೊದಲ ಪ್ರೀತಿ, ಸಾಹಿತ್ಯ ನಂತರದ್ದು. ಓದುಗರಿಗೆ ಹಾಗೆ ಅನ್ನಿಸ್ಬೋದು. ಬಟ್ ಕೊನೆಗೆ ಹೇಳೋದು ಒಂದೇ, ನಾನೇನೋ ಹೇಳಲಿಕ್ಕಿದೆ, ನಿಮಗೆ ಮುಟ್ತಾ ಇಲ್ವಾ ಅದು ಮುಖ್ಯ. ಕನ್ನಡದಲ್ಲಿ ಬರೀತಾ ಇರೋದ್ರಿಂದ ಭಾಷೆ ಸ್ವಚ್ಛವಾಗಿದೆಯಾ ಅದು ಇನ್ನೊಂದು ಮುಖ್ಯವಾದ ವಿಷಯ ಆಗುತ್ತೆ. ಯಾಕಂದರೆ ನಾನು ಭಾಷೆಯೊಟ್ಟಿಗೇನೆ ನಾನೇನೋ ಮಾಡಬಾರ್ದಲ್ವ. ಹಾಗಾಗಿ ಇದು 2 ನಿಮಗೆ ತಲುಪಿತು ಅಂತಂದರೆ, ಮಾತುಗಳಲ್ಲಿ ಬರೋದನ್ನ, ವಿವರದಲ್ಲಿ ಬರೋದನ್ನ, ಘಟನೆಗಳಲ್ಲಿ ಬರೋದನ್ನ ಪ್ರಾಯಶಃ ಅದಷ್ಟು ಗೌಣ ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿದೆ. ಕೊನೆಯ ಮಾತು, ನನಗೆ ಹೇಗೆ ಬರುತ್ತೋ ಹಾಗೆ ಬರೀಬಲ್ಲನೆ ಹೊರತು ಬೇರೆ ಹೇಗೆ ಬರೀಲಿಕ್ಕೆ ಸಾಧ್ಯ ಹೇಳಿ? ನಾನು ವ್ಯಕ್ತಪಡಿಸೋದೇ ನನ್ನನ್ನು ಹೀಗೆ. ಅದೇ ರೀತಿ ಬರೆದಿದ್ದೇನೆ ಅಷ್ಟೇ. ಇದು ನಾನು ನನ್ನನ್ನು ವ್ಯಕ್ತಪಡಿಸಿಕೊಳ್ಳೋ ವೈಖರಿ ಅಷ್ಟೇ ಇದು.
ಬದಲಾಯಿಸ್ಕೋಬೋದೇನೋ, ಆದರೆ ವಯಸ್ಸು 60ಕ್ಕೆ ನಾನು ನಾಟಕ ಮೊದಲನೇದು ಬರೆದದ್ದು, 64 ಮೊದಲ ಕಥಾ ಸಂಕಲನ. ಅಲ್ಲಿಗೆ ಎಲ್ಲ ಬಿಡಬೇಕಾಗಿತ್ತು. ಆ ವಯಸ್ಸನ್ನು ನಾನು ಶುರು ಮಾಡಿದ್ದೀನಿ. ಇನ್ನು ಬದಲಾವಣೆ ಎಲ್ಲ ಆಗತ್ತೆ ಹೇಳಿ, ಸಾಧ್ಯ ಆಗಲಿಕ್ಕಿಲ್ಲ. ಅದು ಒಂದು ಮಾತಿದೆ, ಫಾಸಿಲ್ಸ್ ನೆವರ್ ಚೇಂಜ್ ಅಂತ. ಈ ಜೀವಂತವಾಗಿರೋರು ಬದಲಾಗ್ಬೋದಂತ, ಈ ಫಾಸಿಲ್ ಆದಮೇಲೆ ಚೇಂಜ್ ಆಗೋ ಸಾಧ್ಯತೆಯೇ ಇಲ್ಲ. ಯಾಕಂದರೆ 30 ವರ್ಷ ಆದಾಯ ಇಲಾಖೆ ತೆರಿಗೆಯಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದವನು. ಹಾಗಿದ್ದಾಗ ಸಾಕಷ್ಟು ಆಕ್ಸಿಡೆಂಟ್ ಆಗಿರೋ ಗಾಡಿ ಅದು, ಅಂದರೆ ಮಾನಸಿಕವಾಗಿ ಸಾಕಷ್ಟು ಹೊಡೆತಗಳು ಬಿದ್ದಂತಹ ಗಾಡಿ. ಹಾಗಂತ ಏನು ಕಳ್ಕೊಂಡಿದ್ದೀನಿ ಅನ್ನೋ ಪ್ರಶ್ನೆ ಅಲ್ಲ, ಪ್ರಾಯಶಃ ಅದು ನನ್ನನ್ನು ಮೆಚ್ಯೂರ್ ಮಾಡಿರ್ಬೋದು. ಅದರ ಒಂದು ಮನುಷ್ಯರ ಮನಸ್ಥಿತಿ ಅರ್ಥ ಆಗೋದಕ್ಕೆ ನನಗೆ ಆದಾಯ ತೆರಿಗೆ ಇಲಾಖೆ ಭಾಳ ಹೆಲ್ಪ್ ಮಾಡ್ತು. ಯಾಕಂತಂದರೆ ಎಲ್ಲವನ್ನೂ ಸತ್ಯ ಅಂತಲೇ ಹೇಳ್ತಾರೆ, ಆದರೆ ಅದು ಸುಳ್ಳಿನ ಭಾಗ ಎಷ್ಟಿರ್ಬೋದು ಅನ್ನೋದು ನನಗೆ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗೋದು. ಪ್ರಾಯಶಃ ನನಗೆ ಜನರನ್ನು ನೋಡಿದಾಗಲೂ ಅದು ಗೊತ್ತಾಗತ್ತೆ ಅಂತ ಕಾಣುತ್ತೆ. ದಟ್ ಈಸ್ ಎ ಪಾಸಿಟಿವ್ ಥಿಂಗ್. ಅದರಿಂದ ನಾನು ಕಲ್ತದ್ದಿರ್ಬೋದು. ಮೀರಿ ಶೈಲಿ ಬಗ್ಗೆ ಇನ್ನೇನು ಹೇಳಲಾರೆ ಮೇಡಮ್. ಥ್ಯಾಂಕ್ ಯು. ಸೇತುರಾಮ್ ಕತೆ, ನಾಟಕ, ಧಾರಾವಾಹಿ ಏನೇ ಬರೆದರೂ ಅಲ್ಲಿರುವ ಪಾತ್ರಗಳು ಕಾಲ್ಪನಿಕವಲ್ಲ. ಯಾರಿಗಾದರೂ ಹೊಂದಿಕೆಯಾದರೆ ಅದು ಕಾಕತಾಳೀಯವಲ್ಲ. ನಿಜನಾ? ಕಾಲ್ಪನಿಕ ಅಲ್ಲ. ಮತ್ತು ನಾನು ಮೊದಲು ಬರೆಯೋಕ್ಕೆ ಶುರು ಮಾಡಿದ್ದು ಸೀರಿಯಲ್ಗೆ, ಅಂದರೆ ಮಂಥನ ಸೀರಿಯಲ್ಗೆ ಬರೆದೆ. ಆಗ ಮೊದಲು ಹಾಕಬೇಕು, ಇಲ್ಲಿ ಬರುವ ಯಾವ ಪಾತ್ರಗಳು ಯಾರನ್ನು ಕುರಿತು ಬರೆದದ್ದಲ್ಲ ಹಾಗೆ ಹೀಗೆ ಅಂತ. ಪ್ರಾಯಶಃ ಆ ಸೀರಿಯಲಲ್ಲಿ ಅದೊಂದೇ ಸುಳ್ಳು. ಮೊದಲಾಗಿದೆಯಲ್ಲ ಅದೊಂದೇ ಸುಳ್ಳು. ಪ್ರತಿ ಪಾತ್ರ ಬರೆದಾಗಲೂ ಯಾರೋ ಒಬ್ಬರು